ಇವತ್ತು ಭಾಳ ಸಂತೋಷದಿಂದ 160 ಕ್ವಾರ್ಟರ್ಸು ಒಂದೇ ಕಡೆ ಮಾಡಿದೆ. 160 ಕ್ವಾರ್ಟರ್ಸು ಇದು ಸಾಮಾನ್ಯ ಅಲ್ಲ, ಸುಮಾರು 41 ಕೋಟಿ ಖರ್ಚು ಮಾಡಿದ್ದಾರೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ 4-5 ಪೊಲೀಸ್ ಸ್ಟೇಷನ್ನಲ್ಲಿ 6 ಕೋಟಿ ಖರ್ಚು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ನಮ್ಮ ಇಲಾಖೆಯಲ್ಲಿ, ಅದನ್ನು ಮುಂದುವರಿಸ್ತೇವೆ. ಒಂದಲ್ಲ ಒಂದು ದಿವಸ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೆ ಕ್ವಾರ್ಟರ್ಸ್ ಕಂಪಲ್ಸರಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ತಲುಪ್ತೇವೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಆದ್ದರಿಂದ ತಮ್ಮೆಲ್ಲರಿಗೂ ಕೂಡ ತಾವು ಈ ಕಾರ್ಯಕ್ರಮಕ್ಕೆ ಬಂದು ಭಾಳಷ್ಟು ಜನ ಪೊಲೀಸಿನ ಕುಟುಂಬದವರು ಬಂದಿದ್ದೀರಿ. ನಾನು ಒಂದೇ ಒಂದು ಬೇಡಿಕೆಯನ್ನು ನಿಮ್ಮಲ್ಲೇ ಇಡ್ತೀನಿ. ನೀವೆಲ್ಲ ಬೇಡಿಕೆ ನನ್ನಲ್ಲಿ ಇಡ್ಬೋದು, ಆದರೆ ನನ್ನದೊಂದು ಬೇಡಿಕೆ ನಿಮ್ಮ ಮುಂದೆ ಇದೆ. ಪ್ರತಿಯೊಬ್ಬ ಮಗ ಆಗಲಿ ಮಗಳಾಗಲಿ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ಕಾನ್ಸ್ಟೇಬಲ್ ಇರ್ಬೋದು ಅಥವಾ ಬೇರೆ ಯಾವುದೇ ಅಧಿಕಾರಿ ಇರ್ಬೋದು, ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು. ನೀವು ಒಂದೊತ್ತು ಊಟ ಬಿಟ್ಟುಬಿಡಿ, ನೀವು ಏನಾಗೋದಿಲ್ಲ, ನೀವು ಸಾಯೋದಿಲ್ಲ. ಒಂದೊತ್ತು ಊಟ ಬಿಟ್ಟರು ಪರವಾಗಿಲ್ಲ, ನಿಮ್ಮ ಮಗಳನ್ನು IPS ಮಾಡಿಸ್ತೀನಿ ಅಂತ ಶಪಥ ಮಾಡಬೇಕು, ಮಗನನ್ನು IPS IAS ಮಾಡಿಸ್ತೀನಿ ಅಂತ ಶಪಥ ಮಾಡಬೇಕು. ಇಲ್ಲ ನಾನು ಡಾಕ್ಟರ್ ಮಾಡ್ತೀನಿ ನನ್ನ ಮಗನ್ನ ಅಂತ ಹೇಳ್ಬೇಕು, ಮಗಳನ್ನ ಡಾಕ್ಟರ್ ಮಾಡ್ತೀನಿ ಅಂತ ಹೇಳ್ಬೇಕು, ಇಂಜಿನಿಯರ್ ಮಾಡ್ತೀನಿ ಅಂತ ಹೇಳ್ಬೇಕು. ಸಂಕಲ್ಪ ಮಾಡಿ. ದೇವಸ್ಥಾನದಲ್ಲಿ ಹೋಗಿದ್ರೆ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳಲ್ವಾ ಪೂಜಾರಪ್ಪ? ಹೇಳೋದಿಲ್ಲಂದ್ರೆ ಅರ್ಚಕರು ಹೇಳ್ತಾರೆ, ಮೊದಲು ನೀವು ಸಂಕಲ್ಪ ಮಾಡ್ಕೊಳ್ಳಿ ಅಂತಾರೆ. ನಾವು ಸಂಕಲ್ಪ ಮಾಡ್ಕೊಳ್ತೀವಿ. ಹೌದು ನಾನು ಇದಾಗಬೇಕು ಅದಾಗಬೇಕು ಅಂತ ಎಲ್ಲ ಹೇಳೋದಿಲ್ವಾ ಗಫೂರ್? ನೀವು ಹೇಳೋದಿಲ್ಲ. ಅವನು ಹೇಳಿದರೆ ಇಷ್ಟೊತ್ತಿಗೆ ಅವನು ಮಂತ್ರಿ ಆಗಿರೋನು. ಹೇಳೇ ಇಲ್ಲ, ಒಂದಿನೂ ಹೇಳಲಿಲ್ಲ. ಹಾಗಾಗಿ ನೀವು ಮಕ್ಕಳನ್ನು ಓದಿಸ್ತಕ್ಕಂಥ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಸಂಕಲ್ಪ ನೀವು ತಂದೆ ತಾಯಿಗಳು ಮಾಡಲೇಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಯಾಕೆಂದರೆ ಮುಂದೆ ಭವಿಷ್ಯ ಭಾಳ ಕಠಿಣವಾಗಿದೆ, ಜೊತೆಗೆ ಭಾಳ ಚೆನ್ನಾಗೂ ಇದೆ. ಸ್ವಾಭಾವಿಕವಾಗಿ ಒಂದಿಷ್ಟು ಜೋಶ್ ಇರುತ್ತೆ, ನಾನು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡೋದು. ನಾನು ನಿಮಗಿನ್ನ ಜಾಸ್ತಿ ಇದ್ದೆ. ನಾನು ಫಸ್ಟ್ ಟೈಮ್ ಗೆದ್ದಾಗ ಆಯಿತಾ, ಅದೇನಾಯಿತು ಅಂದರೆ ಫಸ್ಟ್ ಟೈಮೇ ಮಂತ್ರಿ ಮಾಡಿಬಿಟ್ರು ನನ್ನ. ಹಾಗಾಗಿ ಸ್ವಲ್ಪ ಸ್ಲೋ ಆಯಿತು ಗಾಡಿ. ಆದ್ದರಿಂದ ನಿಮಗೆ ಪೊಲೀಸ್ ಸ್ಟೇಷನ್ನು ಏನು ನೀವು ಕೇಳಿದ್ದೀರಾ ಅದನ್ನು ಇಲ್ಲೇ ಮಂಜೂರು ಮಾಡ್ತೀನಿ. 1 ಕೋಟಿ ರೂಪಾಯಿ ಬಿ ಗ್ರೇಡ್ ಪೊಲೀಸ್ ಸ್ಟೇಷನ್ ಅಂತ, A ಕ್ಯಾಟಗರಿ B ಕ್ಯಾಟಗರಿ ಅಂತ ಇದೆ ನಮ್ಮಲ್ಲಿ. B ಕ್ಯಾಟಗರಿ ಪೊಲೀಸ್ ಸ್ಟೇಷನ್, ಅದು ನೀವು ಮಹಿಳೆಯರ ಪೊಲೀಸ್ ಸ್ಟೇಷನ್ ಕೇಳಿರೋದು. ನಾವು ಮಹಿಳೆಯರ ರಕ್ಷಣೆಗೆ ಏನೆಲ್ಲ ಕಾರ್ಯಕ್ರಮ ಮಾಡಿದ್ದೇವೆ ಅಂದರೆ ಅದನ್ನು ಹೇಳೋಕ್ಕಾಗೋದಿಲ್ಲ. ಅಷ್ಟು ಕಾರ್ಯಕ್ರಮ ಮಹಿಳೆಯರ ರಕ್ಷಣೆಗೆ ಮಾಡಿದ್ದೇವೆ. ನನಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ, ಗೃಹ ಸಚಿವನಾಗಿ ಇಡೀ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ಕಂಟ್ರಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಭಾಳ ಧೈರ್ಯದಿಂದ ಹೇಳ್ತೀನಿ. ನಾನು ಬೇರೆ ಬೇರೆ ರಾಜ್ಯದಲ್ಲೂ ನಾನು ನೋಡಿದ್ದೇನೆ. ಮೊನ್ನೆ ನಾನು ಬಾಂಬೆಯಲ್ಲಿ ಚುನಾವಣೆಗೆ ಹೋಗಿದ್ದೆ, 15 ದಿವಸ ಇದ್ದೆ. ನನಗೂ ಈ ಎಸ್ಕಾಟು ಪೊಲೀಸು ಎಲ್ಲ ಕೊಟ್ಟಿದ್ರು. ನೋಡಿದೆ, ಅಲ್ಲಿ ನೋಡಿದಾಗ ಎಷ್ಟು ಶ್ಯಾಬಿಯಾಗಿದ್ದಾರೆ ಅವರು ಅಂದರೆ ನನಗನ್ನಿಸ್ತು, ಏನಪ್ಪ ಇವರೆಲ್ಲ ಹೀಗಿದ್ದಾರೆ. ಅವನು ಯಾರನ್ನ ಕರೆದು ಕೇಳಿದೆ, ಒಬ್ಬ ಇನ್ಸ್ಪೆಕ್ಟ್ರೇ ಯಾರನ್ನೋ ಕಳಿಸಿದ್ರು ನನ್ನ ಜೊತೆಯಲ್ಲಿ. ಏನ್ರಿ ಈ ಥರ ಇದು ಸರಿ ಹಿಂಗೆ ಸರ್ ಇರೋದು ಅಂತ. ಆಗ ನನಗನ್ನಿಸ್ತು ನಮ್ಮವ್ರು ಎಷ್ಟು ಹೆಂಗಿದ್ದಾರೆ, ನಮ್ಮ ಪೊಲೀಸೆಲ್ಲ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ನೋಡಿ, ಅವನು ಮಾಸ್ಟರ್ ಆಫ್ ಸೆರೆಮನಿ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ. ನೀನು ನಿಂತ್ಕೊಳ್ಳೋ ಮರ, ನೀನು ಬೇರೆ ಡ್ರೆಸ್ ಹಾಕ್ಬಿಟ್ರೆ ಅವನಿಗೆ ಒಳ್ಳೆ ಫಿಲ್ಮ್ ಸ್ಟಾರ್ ಥರ ಆಗುತ್ತಾನೆ. ಹೌದು, ನಾವು ಅಲ್ಲಿ ಮಾಸ್ಟರ್ ಆಫ್ ಸೆರೆಮನಿಗೆ ಶಂಕರ್ನೆಲ್ಲ ಕರ್ಕೊಂಡು ಬರಲ್ಲ, ಶಂಕರ್ಗಿನ್ನ ಚೆನ್ನಾಗಿ ಮಾಡಿ ನಮ್ಮ ಪೊಲೀಸು. ಅದು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು. ಇವತ್ತು ಅವರೆಲ್ಲ ಭಾಳಷ್ಟು ಜನ ಅವರು, ನಿಮಗೆ ಆಶ್ಚರ್ಯ ಆಗುತ್ತೆ, BE ಮಾಡಿರೋರು ಕಾನ್ಸ್ಟೇಬಲ್ ಆಗಿದ್ದಾರೆ, ಇವತ್ತು MSc ಮಾಡಿರೋರು ಕಾನ್ಸ್ಟೇಬಲ್ ಆಗಿದ್ದಾರೆ, MA ಮಾಡಿರೋರು ಕಾನ್ಸ್ಟೇಬಲ್ ಆಗಿದ್ದಾರೆ. ಕೆಲವು ಕಾನ್ಸ್ಟೇಬಲ್ಗಳು ಸಾಹಿತಿಗಳಾಗ್ಬಿಟ್ಟಿದೆ. ನೋಡಿ, ಉಳ್ಳಾಳ್ ಪೊಲೀಸ್ ಕಾನ್ಸ್ಟೇಬಲ್ 3 ಪುಸ್ತಕ ಬರೆದಿದ್ದಾನೆ. ಐ ಕಂಗ್ರ್ಯಾಚುಲೇಟ್. ಎಲ್ಲಿದ್ಯಪ್ಪ ನೀನು ಉಳ್ಳಾಳು? ಎಂತೆಂಥ ಟ್ಯಾಲೆಂಟ್ ಇದೆ ಅವರಿಗೆ. ಕೆಲವರು ಹಾಡು ಹೇಳ್ತಾರೆ, ಅದು ಏನು ಯಾವ SP ಬಾಲಸುಬ್ರಹ್ಮಣ್ಯಮಿಗಿನ್ನ ಕಡಿಮೆ ಏನಿಲ್ಲ, ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ. ದೇ ಆರ್ ಲೈಕ್ ಅದರ್ಸ್, ಅವರ್ಸ್, ದೇ ಆರ್ ಲೈಕ್ ಅಸ್. ಅವ್ರು ಯೂನಿಫಾರ್ಮ್ ಹಾಕಿದ ತಕ್ಷಣ ಅವ್ರು ಬೇರೆ ಥರ ಕಾಣಿಸ್ತಾರೆ ಅಂದರೆ ಅವ್ರೇನು ಮನುಷ್ಯರಲ್ಲೇನ್ರಿ? ಇವತ್ತು ಭಾಳ ಸಂತೋಷದಿಂದ 160 ಕ್ವಾರ್ಟರ್ಸು ಒಂದೇ ಕಡೆ ಮಾಡಿದೆ. 160 ಕ್ವಾರ್ಟರ್ಸು
ಇದು ಸಾಮಾನ್ಯ ಅಲ್ಲ, ಸುಮಾರು 41 ಕೋಟಿ ಖರ್ಚು ಮಾಡಿದ್ದಾರೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ 4-5 ಪೊಲೀಸ್ ಸ್ಟೇಷನ್ನಲ್ಲಿ 6 ಕೋಟಿ ಖರ್ಚು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ನಮ್ಮ ಇಲಾಖೆಯಲ್ಲಿ, ಅದನ್ನು ಮುಂದುವರಿಸ್ತೇವೆ. ಒಂದಲ್ಲ ಒಂದು ದಿವಸ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೆ ಕ್ವಾರ್ಟರ್ಸ್ ಕಂಪಲ್ಸರಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ತಲುಪ್ತೇವೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸ್ವಾಭಾವಿಕವಾಗಿ ಒಂದಿಷ್ಟು ಜೋಶ್ ಇರುತ್ತೆ, ನಾನು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡೋದು. ನಾನು ನಿಮಗಿನ್ನ ಜಾಸ್ತಿ ಇದ್ದೆ. ನಾನು ಫಸ್ಟ್ ಟೈಮ್ ಗೆದ್ದಾಗ ಆಯಿತಾ, ಅದೇನಾಯಿತು ಅಂದರೆ ಫಸ್ಟ್ ಟೈಮೇ ಮಂತ್ರಿ ಮಾಡಿಬಿಟ್ರು ನನ್ನ, ಹಾಗಾಗಿ ಸ್ವಲ್ಪ ಸ್ಲೋ ಆಯಿತು ಗಾಡಿ. ಆದ್ದರಿಂದ ನಿಮಗೆ ಪೊಲೀಸ್ ಸ್ಟೇಷನ್ನು ಏನು ನೀವು ಕೇಳಿದ್ದೀರಾ ಅದನ್ನು ಇಲ್ಲೇ ಮಂಜೂರು ಮಾಡ್ತೀನಿ. 1 ಕೋಟಿ ರೂಪಾಯಿ ಬಿ ಗ್ರೇಡ್ ಪೊಲೀಸ್ ಸ್ಟೇಷನ್ ಅಂತ, ಎ ಕ್ಯಾಟಗರಿ ಬಿ ಕ್ಯಾಟಗರಿ ಅಂತ ಇದೆ ನಮ್ಮಲ್ಲಿ. ಬಿ ಕ್ಯಾಟಗರಿ ಪೊಲೀಸ್ ಸ್ಟೇಷನ್, ಅದು ನೀವು ಮಹಿಳೆಯರ ಪೊಲೀಸ್ ಸ್ಟೇಷನ್ ಕೇಳಿರೋದು. ನಾವು ಮಹಿಳೆಯರ ರಕ್ಷಣೆಗೆ ಏನೆಲ್ಲ ಕಾರ್ಯಕ್ರಮ ಮಾಡಿದ್ದೇವೆ ಅಂದರೆ ಅದನ್ನು ಹೇಳೋಕ್ಕಾಗೋದಿಲ್ಲ, ಅಷ್ಟು ಕಾರ್ಯಕ್ರಮ ಮಹಿಳೆಯರ ರಕ್ಷಣೆಗೆ ಮಾಡಿದ್ದೇವೆ. ನನಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ, ಗೃಹ ಸಚಿವನಾಗಿ ಇಡೀ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ಕಂಟ್ರಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಭಾಳ ಧೈರ್ಯದಿಂದ ಹೇಳ್ತೀನಿ. ನಾನು ಬೇರೆ ಬೇರೆ ರಾಜ್ಯದಲ್ಲೂ ನಾನು ನೋಡಿದ್ದೇನೆ. ಮೊನ್ನೆ ನಾನು ಬಾಂಬೆಯಲ್ಲಿ ಚುನಾವಣೆಗೆ ಹೋಗಿದ್ದೆ, 15 ದಿವಸ ಇದ್ದೇನೆ. ನನಗೂ ಈ ಎಸ್ಕಾಟು ಪೊಲೀಸು ಎಲ್ಲ ಕೊಟ್ಟಿದ್ರು. ನೋಡಿದೆ, ಅಲ್ಲಿ ನೋಡಿದಾಗ ಎಷ್ಟು ಶ್ಯಾಬಿಯಾಗಿದ್ದಾರೆ ಅವರು ಅಂದರೆ ನನಗನ್ನಿಸ್ತು, ಏನಪ್ಪ ಇವರೆಲ್ಲ ಹೀಗಿದ್ದಾರೆ. ಅವನು ಯಾರನ್ನ ಕರೆದು ಕೇಳಿದೆ, ಒಬ್ಬ ಇನ್ಸ್ಪೆಕ್ಟ್ರೇ ಯಾರನ್ನೋ ಕಳಿಸಿದ್ರು ನನ್ನ ಜೊತೆಯಲ್ಲಿ. ಏನ್ರಿ ಈ ಥರ ಇದು ಸರಿ ಹಿಂಗೆ ಸರ್ ಇರೋದು ಅಂತ. ಆಗ ನನಗನ್ನಿಸ್ತು, ನಮ್ಮವ್ರು ಎಷ್ಟು ಹೆಂಗಿದ್ದಾರೆ, ನಮ್ಮ ಪೊಲೀಸ್ ಎಲ್ಲ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ನೋಡಿ, ಅವನು ಮಾಸ್ಟರ್ ಆಫ್ ಸೆರೆಮನಿ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ. ನೀನು ನಿಂತ್ಕೊಳ್ಳೋ ಮರ, ನೀನು ಬೇರೆ ಡ್ರೆಸ್ ಹಾಕ್ಬಿಟ್ರೆ ಅವನಿಗೆ ಒಳ್ಳೆ ಫಿಲ್ಮ್ ಸ್ಟಾರ್ ಥರ ಆಗೋತಾನೆ. ಹೌದು, ನಾವು ಅಲ್ಲಿ ಮಾಸ್ಟರ್ ಆಫ್ ಸೆರೆಮನಿಗೆ ಶಂಕರ್ನೆಲ್ಲ ಕರ್ಕೊಂಡು ಬರಲ್ಲ, ಶಂಕರ್ಗಿನ್ನ ಚೆನ್ನಾಗಿ ಮಾಡಿ ನಮ್ಮ ಪೊಲೀಸು. ಅದು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು. ಇವತ್ತು ಅವರೆಲ್ಲ ಭಾಳಷ್ಟು ಜನ, ಅವರು ನಿಮಗೆ ಆಶ್ಚರ್ಯ ಆಗುತ್ತೆ, BE ಮಾಡಿರೋರು ಕಾನ್ಸ್ಟೇಬಲ್ ಆಗಿದ್ದಾರೆ, ಇವತ್ತು MSc ಮಾಡಿರೋರು ಕಾನ್ಸ್ಟೇಬಲ್ ಆಗಿದ್ದಾರೆ, MA ಮಾಡಿರೋರು ಕಾನ್ಸ್ಟೇಬಲ್ ಆಗಿದ್ದಾರೆ. ಕೆಲವು ಕಾನ್ಸ್ಟೇಬಲ್ಗಳು ಸಾಹಿತಿಗಳಾಗ್ಬಿಟ್ಟಿದೆ. ನೋಡಿ, ಉಳ್ಳಾಳ್ ಪೊಲೀಸ್ ಕಾನ್ಸ್ಟೇಬಲ್ 3 ಪುಸ್ತಕ ಬರೆದಿದ್ದಾನೆ. ಐ ಕಂಗ್ರ್ಯಾಚುಲೇಟ್ ಯು. ಎಲ್ಲಿದ್ಯಪ್ಪ ನೀನು ಉಳ್ಳಾಳು? ಎಂತೆಂಥ ಟ್ಯಾಲೆಂಟ್ ಇದೆ ಅವರಿಗೆ. ಕೆಲವರು ಹಾಡು ಹೇಳ್ತಾರೆ, ಅದು ಏನು ಯಾವ SP ಬಾಲಸುಬ್ರಹ್ಮಣ್ಯಮಿಗಿನ್ನ ಕಡಿಮೆ ಏನಿಲ್ಲ, ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ. ದೇ ಆರ್ ಲೈಕ್ ಅದರ್ಸ್, ಅವರ್ಸ್, ದೇ ಆರ್ ಲೈಕ್ ಅಸ್. ಅವ್ರು ಯೂನಿಫಾರ್ಮ್ ಹಾಕಿದ ತಕ್ಷಣ ಅವ್ರು ಬೇರೆ ಥರ ಕಾಣಿಸ್ತಾರೆ ಅಂದರೆ ಅವ್ರೇನು ಮನುಷ್ಯರಲ್ಲೇನ್ರಿ? ಸ್ಟೇಷನ್ನಿಗೆ ಯಾರಾದರೂ ಬಂದರೆ ಹೇಗೆ ನೋಡ್ಕೊಳ್ತೀರಿ ನೀವು? ಹೇಗೆ ನೋಡ್ಕೊಳ್ತೀರಿ? ಕಲ್ತಿರುವ ಒಳ್ಳೆಯ ಭಾಷೆನೆಲ್ಲ ಉಪಯೋಗಿಸ್ತೀರಿ, ನೀವೆಲ್ಲ ಒಳ್ಳೆ ಭಾಷೆನೇ ಉಪಯೋಗಿಸೋದು. ಆದರೆ ನನ್ನ ಸಲಹೆಯನ್ನು ನಾನು ಮೊದಲಿಂದನೂ ಕೂಡ ಅದರಲ್ಲಿ ನಂಬಿಕೆ ಇರ್ತಕ್ಕಂಥವ್ನು. ನಾನು ಜರ್ಮನಿಗೆ ನಮ್ಮ ಸೀನಿಯರ್ ಆಫೀಸರ್ಸ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ನಮ್ಮ DG ಅವರನ್ನು, ADG ಅವರನ್ನು, SP ಒಬ್ಬರು SP-ಯನ್ನು, ಒಬ್ಬ DYSP-ನ ಎಲ್ಲ ಕರ್ಕೊಂಡೋಗಿದ್ದೆ. ನನ್ನ ಜೊತೆಯಲ್ಲಿ 5-6 ಜನರ ಆಫೀಸರ್ಸನ್ನು ಕರ್ಕೊಂಡೋಗಿದ್ದೆ. ಅಲ್ಲಿ ಪೊಲೀಸ್ನವರನ್ನು ನೋಡಿದರೆ, ಮೊದಲನೇದಾಗಿ ಪೊಲೀಸನ್ನು ನೋಡಿದರೆ ಅವನ ಜೊತೆಯಲ್ಲಿ ಲಾಠಿನೂ ಇಲ್ಲ, ಅವನಿಗೆ ಗನ್ನೂ ಇಲ್ಲ, ಬರೀ ಪೊಲೀಸ್ ಯೂನಿಫಾರ್ಮ್ ಇದೆ. ನಾನು ಕೇಳಿದೆ, ಏನ್ರಿ ನಮ್ಮ ಪೊಲೀಸ್ನವ್ರಿಗೆಲ್ಲ ನಾವು ಲಾಠಿ ಕೊಟ್ಬಿಟ್ಟಿದ್ದೀವಿ, ನೀವು ಇಲ್ಲಿ ಲಾಠಿನೇ ಕೊಟ್ಟಿಲ್ವಲ್ಲ ಅಂತ. ಇಲ್ಲ ಸರ್, ಇವರು ಫ್ರಂಟ್ ಎಂಡ್ ಪೊಲೀಸ್. ಇವರು ಫ್ರಂಟ್ ಎಂಡ್ ಪೊಲೀಸಿಗೆ ಬರೀ ಮಾತಾಡೋದಷ್ಟೇ ಕೆಲಸ, ಅವನಿಗೆ ಹೊಡೆಯೋದಾಗಲಿ ಬಡಿಯೋದಾಗಲಿ ಅವನಿಗೆ ಇಲ್ಲ. ಅವನು ಜನಸ್ನೇಹಿ ಪೊಲೀಸ್ ಅಂತ, ಫ್ರೆಂಡ್ಲಿ ಪೊಲೀಸ್. ಅವನಿಗೆ ಯಾರಿಗಾದರೂ ಅಡ್ರೆಸ್ ಕೇಳಿದ್ರೆ ಹೇಳ್ತಾನೆ, ಅಥವಾ ಇನ್ನೇನಾದರೂ ಒಂದು ಘಟನೆ ನಡೀತಾ ಇದ್ದರೆ ಅವನಲ್ಲಿ ಹೋಗಿ ಮಾತಾಡಿ ಅದನ್ನು ಸರಿಪಡಿಸೋದು ಪ್ರಯತ್ನ ಮಾಡ್ತಾನೆ. ಅದು ಮೀರಿದರೆ 2ನೇ ದರ್ಜೆ 2ನೇ ಲೆವೆಲ್ಲಿಗೆ ಪೊಲೀಸ್ ಬರ್ತಾನೆ. ಅವನ ಹತ್ರ ರಿವಲ್ವರ್ ಇದೆ, ಅವನ ಹತ್ರ ಅದು ಲಾಠಿ, ನಮ್ಮ ಲಾಠಿ ದೊಡ್ಡದಿದೆ, ಅವ್ರದ್ದೆಲ್ಲ ಸ್ವಲ್ಪ ಇಷ್ಟೇ ಉದ್ದ ಇರುತ್ತೆ, ಅದೆಲ್ಲ ಇದೆ. ಅವನು ಫೋರ್ಸ್ ಮಾಡ್ತಾನೆ. ಅವರು ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಏನು ಬೇಕೋ ಕಾನೂನು ಪ್ರಕಾರ ಕೇಸ್ ಮಾಡಿ ಅವನಿಗೆಲ್ಲ ಮಾಡ್ತಾರೆ. ಸೊ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ಪೊಲೀಸ್ ಸ್ಟೇಷನಿಗೆ ಬಂದ ತಕ್ಷಣ ಅವನು ಕಳ್ಳ,
ಅವ್ನು ಕಂಪ್ಲೇಂಟ್ ಕೊಡೋಕೆ ಬಂದಿದ್ರು ಅವನೇ ಕಳ್ಳ. ಆ ಮನಸ್ಥಿತಿ ಹೋಗಬೇಕು ಅಂತೇಳಿ ನಾನು ಶುರುವಿನಿಂದನೂ ಹೇಳ್ಕೊಂಡು ಬರ್ತೀನಿ. ಜನಸ್ನೇಹಿ ಪೊಲೀಸ್ ಆಗಿ, ಬಿ ಫ್ರೆಂಡ್ಲಿ ವಿತ್ ಎವ್ರಿಬಡಿ. ನೀವು ಯಾರನ್ನು ನೀವು ಕಳ್ಳರನ್ನ ತಪ್ಪು ಮಾಡಿದವನ್ನ ಬಿಡಿ ಅಂತ ಯಾರು ಹೇಳೋದು, ನಾನಂತೂ ಹೇಳೋದೇ. ನೀವು ಯಾರು ಕೂಡ ನಮ್ಮ ಶಾಸಕರು ಕೂಡ ತಪ್ಪು ಮಾಡಿರೋನ್ನ ಬಿಟ್ಬಿಡ್ರಿ ಅಂತ ಹೇಳೋದು ಬರೋದಿಲ್ಲ ನಿಮ್ಗೆ. ಆದರೆ ನೀವು ಮಾಡೋದೇನು, ಅವರನ್ನು ಮಾತಾಡಿಸಿ, ಅವ್ರನ್ನ ಕುಳ್ಳಿರಿಸಿ, ಕಾಫಿ ಗಿಫಿ ಕೊಡಿಸಿ ಅವ್ರಿಗೆ ಕುಳ್ಳಿರಿಸಿ ಅಂತ ಹೇಳೋದಕ್ಕೆ ಕೊಟ್ವಿ. ಅದೇನೋ ನಿಂತಿದೆಯಂತೆ, ನಮ್ಮ SP ಅವ್ರು ಹೇಳ್ತಾ ಇದ್ದಾರಾ ಗೊತ್ತಾಯಿಲ್ಲ. ಅದು ಕೊಡೋಂಗೆ ಮಾಡ್ತೀನಿ ತಿರ್ಗಾ. ಯಾಕೆಂದರೆ ಅಟ್ಲೀಸ್ಟ್ ಬಂದವ್ರಿಗೆ ಒಂದು ಅರ್ಧ ಲೋಟ ಕಾಫಿ ಕೊಡೋಕ್ಕಾಗಲ್ಲೇನ್ರಿ? ನೀವು ಏನು ಬೇಕಾದ್ರೂ ಕ್ರಮ ತಗೊಳ್ಳಿ. ಕಂಪ್ಲೇಂಟ್ ಕೊಡೋಕೆ ಬಂದವನಿಗೆ ನೀವು ಹಿಡ್ಕೊಂಡು ಬರ್ತೀರಲ್ಲ, ಅವನಿಗೆ ಕಾಫಿ ಕೊಡಿ ಅಂತ ಹೇಳೋದಿಲ್ಲ ನೀವು. ಆದರೆ ನಿಮಗೆ ಕಂಪ್ಲೇಂಟ್ ಕೊಡೋಕೆ ಬರ್ತಾರಲ್ಲ, ಅವರಿಗೂ ಅದೇ ಮಾಡಿದರೆ. ಆದ್ದರಿಂದ ಒಂದು ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ಗಳು ಜನಸ್ನೇಹಿ ಪೊಲೀಸ್ ಸ್ಟೇಷನ್ಗಳಾಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳಿಗೆ ಹೇಳೋದಕ್ಕೆ ಬಯಸ್ತೇನೆ.